ಹಂಚಿಕೆ ಮಾಡ್ಬೋದು ಅಂತ ಮಾತಾಡೋದು. ಈಗ ಎತ್ತಿನೊಳೆ ಯೋಜನೆಯಲ್ಲಿ ನಾವು 24.1 TMC ನೀರನ್ನ ಪಶ್ಚಿಮ ಘಟ್ಟದಲ್ಲಿ ನೀವು ತರಬಹುದು ಅಂತಕ್ಕಂಥ ಅಂದಾಜನ್ನು ಮಾಡಿದ್ದೀವಿ. ಆ ಪ್ರಕಾರ ಯೋಜನೆ ಮಾಡಿ ನಾವು 20,000 ಕೋಟಿಗೂ ಹೆಚ್ಚು ಹಣ ಖರ್ಚಾಗಿದೆ. ಕಾಮಗಾರಿ ಸ್ವಲ್ಪ ಅರೆಬರೆಯಾಗಿ ಇದೆ, ಅಲ್ಲಿ ಮುಗಿದಿದೆ ಮತ್ತು ಸ್ವಲ್ಪ ಇನ್ನು ಕಡೆ ಬಾಟಲ್ ನೆಕ್ಸ್ ಇದಾವೆ. ಅಲ್ವಾದ್ರೆ ನಾವು ಅಗತ್ಯವಾಗಿ ಕೊಡ್ಲೇಬೇಕಾಗಿರೋದು ಅಂತ ಹೇಳಿದ್ರೆ ಇವತ್ತು ರಾಮನಗರದ ಭಾಗದಲ್ಲಿ ಕೂಡ ಬೆಂಗಳೂರಿಗೆ ಕೊಡ್ಲೇಬೇಕಾಗ್ತದೆ. ಯಾಕಂದ್ರೆ ಯೋಜನೆ ಆಗಿರ್ತಕ್ಕಂಥದ್ದೇ ಆ ರೀತಿಯಾಗಿ ಭದ್ರಾ ಮೇಲ್ದಂಡೆ ಯೋಜನೆ ನೀರನ್ನ ತುಮಕೂರು ನಾಲೆ ಅಂತೇಳಿ ಮಾಡಿದ್ದು, ಅದು ನಾನು ಸಚಿವನಾಗಿದ್ದಂಥ ಸಂದರ್ಭದಲ್ಲೇ ಮಾಡಿದ್ದು. ಭದ್ರಾ ಯೋಜನೆಯನ್ನ ತುಮಕೂರು ನಾಲೆ ಮಾಡುವಾಗಾದಾಗ ನಾವು ಎತ್ತಿನೊಳೆ ನೀರನ್ನ ನಾವು ಅಲ್ಲಿ ಕೋಲಾರ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಕೂಡ ಮಾಡಿದ್ವಿ. ಈಗ ನಮಗೆ ಒಂದು ಇದು ಮಾಡಬೇಕು, ಬಹುಶಃ ಇಂಟರ್ ಕನೆಕ್ಟಿಂಗ್ ರಿವರ್ಸ್ ಅಂತ ಹೇಳ್ತಾ ಇದ್ದೀನಿ, ಗೋದಾವರಿ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟದ ನೀರನ್ನ ಉಪಯೋಗಿಸ್ಕೊಳ್ತಕ್ಕಂಥ ಪ್ರಪ್ರಥಮವಾಗಿರ್ತಕ್ಕಂಥ ಯೋಜನೆ ಅಂತ ಹೇಳಿದ್ರೆ ಎತ್ತಿನೊಳೆ ಯೋಜನೆ. ಪಶ್ಚಿಮ ಘಟ್ಟದಲ್ಲಿ ನಮಗೆ ಬರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು? 2,000 TMC. 2,000 TMCನಲ್ಲಿ ಕೇವಲ 24 TMC ಮಾತ್ರ ಡೈವರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೇನಾಯಿತು ಅಂತ ಹೇಳಿದ್ರೆ ಇದಕ್ಕೂ ಕೂಡ ಒಂದು ತಕರಾರು ಉಂಟಾಗುವಂಥ ಕೆಲಸವಾಯಿತು. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವರೆಲ್ಲರೂ ಕೂಡ ನಮಗೆ ನೀರಿಗೆ ಕೊರತೆ ಆಗ್ತದೆ, ಬೇಡ ಅಂತಕ್ಕಂಥ ಹೇಳುವಂಥ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಹೋಗಿ, ಸಣ್ಣ ನೀರಾವರಿ ಮಂತ್ರಿಯಾಗಿದೆ, ನಾನೇ ಖುದ್ದಾಗಿ ಹೋಗಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಭೇಟಿ ಮಾಡಿ ನಾವು ಪಶ್ಚಿಮ ವಾಹಿನಿ ಅಂತಕ್ಕಂಥ ಯೋಜನೆಯನ್ನು ಜಾರಿ ತಂದ್ವಿ. ಪಶ್ಚಿಮ ವಾಹಿನಿ ಅಂತ ಜಾರಿ ತಂದ ಮೇಲೆ ಸೀರೀಸ್ ಆಫ್ ಚೆಕ್ ಡ್ಯಾಮ್ಸನ್ನ ಮಾಡಿದ್ವಿ. ಎಲ್ಲಿ ಮಂಗಳೂರಲ್ಲಿ ಸುಮಾರು 300 ಕೋಟಿ ರೂಪಾಯಿನಷ್ಟು ಚೆಕ್ ಡ್ಯಾಮ್ಸ್ಗಳನ್ನ ಮಾಡಿದ ಮೇಲೆ ಅಲ್ಲಿನ ಕುಡಿಯೋ ನೀರಿನ ಸಮಸ್ಯೆ ಶಾಶ್ವತವಾಗಿ ನಿವಾರಣೆ ಆಯಿತು ಮಂಗಳೂರಿನಲ್ಲಿ. ಹಾಗಾಗಿ ಅವ್ರು ಯಾರೂ ಕೂಡ ತಕರಾರು ಮಾಡಲಿಲ್ಲ. ಹಂಗಾಗಿ ಈ ಯೋಜನೆ, ಎತ್ತಿನೊಳೆ ಯೋಜನೆ ಚಾಲನೆ ಆಯಿತು. ಯೋಜನೆಗೆ ಚಾಲನೆ ಆಗಬೇಕಾದಾಗ ಈಗ ನಮಗೆ ಮೊದಲನೇದಾಗಿ ಕುಡಿಯೋ ನೀರಿನ ಯೋಜನೆಗಳು, ಆಮೇಲೆ ಕೆರೆ ತುಂಬಿಸ್ತಕ್ಕಂಥದ್ದು, ಇದು ಭಾಳ ಮುಖ್ಯ ಇರ್ತಕ್ಕಂಥದ್ದು. ಈಗ ನಮಗೆ ಸುಮಾರು 18 TMC ಅಷ್ಟು ಕುಡಿಯೋ ನೀರಿಗೆ ನೀರು ಬೇಕಾಗ್ತದೆ. ಅದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಕೆರೆ ತುಂಬಿಸುವಂಥ ಯೋಜನೆ ಮಾಡಬೇಕಾದಾಗ ಇನ್ನು 6 TMCಗೆ ಫರ್ದರ್ ಪ್ರೋಗ್ರಾಮ್ ಕೂಡ ಆಗಬೇಕಾಗುತ್ತೆ. ಅದು ಮುಖ್ಯಮಂತ್ರಿಗಳ ಗಮನದಲ್ಲೂ ಇದೆ, ಉಪಮುಖ್ಯಮಂತ್ರಿಗಳ ಗಮನದಲ್ಲೂ ಇದೆ. ಅದಕ್ಕೆ ಈಗಾಗಲೇ ಸ್ಟಡೀಸನ್ನ ಮಾಡಿ ಈಗಾಗಲೇ ವರದಿನೂ ಕೂಡ ಬಂದಿದೆ. ಅದು ಶುರುವಾಯಿತು ಅಂತ ಹೇಳಿದ್ರೆ ಬಹುಶಃ 24ಕ್ಕಿಂತ TMCಗೂ ಹೆಚ್ಚು ತರೋದಕ್ಕೆ ಸಾಧ್ಯತೆ ಇದೆ. ಆಗ ಕೋಲಾರದ ಭಾಗಕ್ಕೂ ನೀರು ಕೊಡೋಕ್ಕೆ ಸಾಧ್ಯ ಆಗ್ತದೆ, ಬೆಂಗಳೂರು ಭಾಗಕ್ಕೂ ಕೊಡೋಕ್ಕೆ ಸಾಧ್ಯ ಆಗ್ತದೆ, ಮತ್ತು ತುಮಕೂರಿಗೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತದೆ. 2027 ಮುಗಿಬೋದಾ? 2027ರೊಳಗಾಗಿ ತುಮಕೂರು ಜಿಲ್ಲೆಗೆ ನೀರು ಬರುತ್ತದೆ. ಈಗಾಗಲೇ ನಾವು DCM ಹೋಗ್ತಾ ಇರ್ತಕ್ಕಂಥ ವೇಗ ನೋಡಿದಾಗ ಅವರ ಬೈರ್ಗೊಂಡ್ಲ ಹತ್ರ ಮೊನ್ನೆ ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ. ಅದು ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಬೈರ್ಗೊಂಡ್ಲಲ್ಲಿ ರೈತರದ್ದು ಪ್ರತಿಭಟನೆ ಇತ್ತು, ನಾವು ಕೊಡೋದಿಲ್ಲ ಹಾಗೆ ನೀರು, ತುಂಬ ಇಲ್ಲಿ ಭೂಮಿಗಳು. ಈ ಪ್ರಾಜೆಕ್ಟ್ಸ್ಗಳು ಇವತ್ತು ಯಶವಂತಪುರದವರೆಗೂ, ನೆಲಮಂಗಲದವರೆಗೂ ಕೂಡ ತರಬೇಕು ಅಂತಕ್ಕಂಥ ಒಂದು ಮೊದಲೇ ಯೋಜನೆ ಆಗಿದೆ. ಇವೆಲ್ಲ ಕಾಸ್ಟ್ಲಿ ಪ್ರಾಜೆಕ್ಟ್ಸು, ಅದು ಯೋಜನೆಗಳು ಬೇರೆ, ಇಂಪ್ಲಿಮೆಂಟೇಷನ್ನಲ್ಲೂ ಕೂಡ ಅಷ್ಟೇ ಕಷ್ಟ ಇದೆ. ಅದು ಯೋಜನೆಗಳು ಇರಬೇಕು. ತುಮಕೂರು ಇವತ್ತು ಬೆಂಗಳೂರಿನ ಹೆಬ್ಬಾಗಿಲಾಗಿರ್ಬೇಕಾದಾಗ ತುಮಕೂರಿನ ಇವತ್ತು ಒಂದು ಸೆಟಲೈಟ್ ಮಾದರಿನಲ್ಲಿ ಡೆವಲಪ್ ಮಾತ್ರ ಬೆಂಗಳೂರಲ್ಲಿ ಆಗ್ತಕ್ಕಂಥ ಒತ್ತಡವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ತುಮಕೂರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು, ಅಭಿವೃದ್ಧಿ ಆಗಬೇಕು. ಈಗ ನೋಡಿ, ತುಮಕೂರು ಹತ್ರ ಇವತ್ತು ನಮ್ಮ ವಸಂತ ನರಸಾಪುರ ಆದ ತಕ್ಷಣ ನಮ್ಮ ಸಿರಾ ತಾಲೂಕಿನ ಕಳ್ಳಂಬಳ್ಳಿ ಭಾಗ ಒಟ್ಟು 20,000 ಎಕರೆ, ಸಿರಾದಲ್ಲಿ 2,000 ಎಕರೆ, ಒಟ್ಟು 22,000 ಎಕರೆ ಲ್ಯಾಂಡ್ ಅಕ್ವೈರ್ ಆಗಿದೆ. ಈಗ ನೋಡಿ, ಇವತ್ತು ಪತ್ರಿಕೆಯಲ್ಲಿ ನೀವು ನೋಡಿದಿರಿ, ಈಗ ಇದರಲ್ಲಿ ಒಂದು ಅಕ್ವಿಸಿಷನ್ ಡ್ರಾಪ್ ಮಾಡೋದು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ಅಲ್ಲಿ ಸಮಸ್ಯೆನೇ ಬೇರೆ. ಸೊ ಈಗ ನಮ್ಮಲ್ಲಿ ಅಕ್ವೈರ್ ಆಗಿರ್ತಕ್ಕಂಥದ್ದು ಇಂಡಸ್ಟ್ರಿಗಳು ಇಲ್ಲಿ ಬರೋದಕ್ಕೆ ಅನುಕೂಲ. ಈಗ ನೋಡಿ, ಯಾರ ವಿರುದ್ಧನೂ ಅಲ್ಲ, ಏನೂ ಅಲ್ಲ.
ಅದನ್ನ ಬೇರೆ ಸಂದರ್ಭ ಬಂದಾಗ ಮಾತಾಡೋಣ. ಇಷ್ಟ ಇದೆಯಾ ಅಂತ ಈ ಭಾಗದಲ್ಲಿ ಬೇರೆ ಅಂದ್ರೆ ತುಮಕೂರಿಗೆ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಈಗ ಶಿವಕುಮಾರ್ ಬರ್ಬೇಕಾದಾಗ ಸುಮ್ಮನೆ ಇದ್ರ ಗೊಂದಲ ಸೃಷ್ಟಿ ಮಾಡಬೇಡಿ.